ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಮಕ್ಕಳು ಚಿಕ್ಕವರಿರುವಾಗ ಅಟ್ಲೀಸ್ಟ್ 1 ವರ್ಷದವರೆಗೆ ನಾವು ಯಾವುದೇ ಒಂದು ಎಕ್ಸ್ಕ್ಯೂಸ್ ತೊಗೊಳ್ಳದೆ ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅದಾದಮೇಲೆ ಸ್ನಾನ ಮಾಡಿಸ್ತೇವೆ ಅಲ್ವಾ. ಅದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಒಂದು 8 ತಿಂಗಳವರೆಗೆ ಮಕ್ಕಳು ಕೇಳ್ತಾರೆ. ಅದಾದಮೇಲೆ ನಾವು ಸ್ವಲ್ಪ ಎಕ್ಸ್ಕ್ಯೂಸಸ್ ತೊಗೊಂಡು ಅದನ್ನು ಕಡಿಮೆ ಮಾಡ್ತಾ ಬರ್ತೇವೆ. ಆದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಸ್ಪೆಷಲಾಗಿ ಈ ಮಕ್ಕಳ ಸ್ಕಿನ್ನಿಗೆ ಅದು ತುಂಬ ಒಳ್ಳೆಯದು. ನಾವು ಎಣ್ಣೆ ಹಚ್ಚೋದು, ನಾನು ಆರುಷ್ಗೆ ಅಷ್ಟೇ, ಇವಾಗೇನು ಅಷ್ಟೊಂದು ಡೈಲಿ ಹಚ್ಚೋದೇನೂ ಇಲ್ಲ. ಆದರೆ ವಾರದಲ್ಲಿ 1-2 ದಿನ ಆದರೂ 2-3 ದಿನ ಆದರೂ ಹಚ್ಚಿ ಸ್ನಾನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಯಾವಾಗಲೂ. ಬಟ್ ಮುಖಕ್ಕೆ, ಕೈಗೆ, ಕಾಲಿಗೆಲ್ಲ ನಾನು ಡೈಲಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತೇನೆ. ಆದರೆ ನನಗೆ ಆರಾಮಾಗಿ ಟೈಮ್ ಇದೆ, ಅವನು ಕೂಡ ಚೆನ್ನಾಗಿ ಮೂಡಲ್ಲಿದ್ದಾನೆ ಅಂತ ಇರುವಾಗ ಈ ಥರ ಫುಲ್ ಬಾಡಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಹೊರಗಡೆ ಅಂದರೆ ಬಾಲ್ಕನಿಯಲ್ಲಿ ನಿಲ್ಲಿಸಿ ಅದಾದಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೇನೆ. ತಲೆಗೆ ನಾನಿವಾಗ ನಮಗೆ ಏನು ಎಣ್ಣೆ ಬಿಸಿ ಮಾಡಿರ್ತೇನೆ ನೋಡಿ, ಅದನ್ನು ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೇನೆ. ಡೈಲಿ ಅಂತ ಅಲ್ಲ, ಆದರೆ ಕೆಲವೊಮ್ಮೆ ಯೂಸ್ ಮಾಡ್ತೇನೆ. ನಾನು ಕರಿಬೇವಿನ ಸೊಪ್ಪು ಹಾಕಿ ಮನೆಯಲ್ಲೇ ಎಣ್ಣೆ ತಯಾರು ಮಾಡ್ತೇನೆ, ಅದನ್ನು ತಲೆಗೆ ಕೂಡ ಹಾಕಿದೆ. ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ಈ ಥರ ಎಲ್ಲ ಬಾಡಿಗೆ ಫುಲ್ ಎಣ್ಣೆ ಹಚ್ಚಿದ್ದ ದಿನ. ಕೂದಲಿಗೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಾರ್ಮಲಿಗಿಂತ. ಇಲ್ಲದ್ರೆ ಸ್ನಾನಕ್ಕೆ ಹೋಗುವ ಮೊದಲು ತಲೆಗೆ ಹೆಚ್ಚಾಗಿ 99% ನಾನು ಅವನಿಗೆ ತಲೆಗೆ ಎಣ್ಣೆ ಹಚ್ಚಿನೇ ಸ್ನಾನ ಮಾಡಿಸೋದು. ಮಕ್ಕಳಿಗೆ ಅದು ಕೂಡ ತುಂಬ ಮುಖ್ಯ. ಆ್ಯಕ್ಚುಲಿ ನಮಗೆ ಕೂಡ ಅಷ್ಟೇ, ನಾವು ಸ್ನಾನ ಮಾಡೋದಕ್ಕಿಂತ ಮೊದಲು ಕೂದಲಿಗೆ ಎಣ್ಣೆ ಹಚ್ಚಿದರೆ ತುಂಬ ಒಳ್ಳೆಯದು. ಅದರದ್ದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳದ್ದು ಇನ್ನೂ ಹೇರ್ ಗ್ರೋ ಆಗಬೇಕಷ್ಟೇ ಅಲ್ವಾ. ಹಾಗಾಗಿ ಇಂತಹ ಚಿಕ್ಕ ಪುಟ್ಟ ಕೇರ್ ತೊಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಈ ಥರ ಬಾಡಿ ಫುಲ್ ಎಣ್ಣೆ ಹಚ್ಚಿದ ದಿನ ಸ್ನಾನ ಮಾಡಿಸೋದು ತುಂಬ ದೊಡ್ಡದು ಕೆಲಸ ಅಂತ ಹೇಳಬೇಕು. ಇವಾಗ ಈ ಏಜ್ನ ಮಕ್ಕಳಿಗೆ ಅಂದರೆ ಅಲ್ಲಿ ಇಲ್ಲಿ ಓಡ್ತಾರಲ್ವ, ಸೊ ಸ್ವಲ್ಪ ಕಷ್ಟನೇ ಹ್ಯಾಂಡಲ್ ಮಾಡೋದು, ಸ್ಪೆಷಲಾಗಿ ಬಾತ್ರೂಮಲ್ಲಿ. ಇವತ್ತು ಸ್ನಾನ ಮಾಡಿಸುವಾಗ ಸ್ವಲ್ಪ ಲೇಟ್ ಆಗಿತ್ತು. ಸೊ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊತ್ತಲ್ಲಿ ನಾನು ಅವನಿಗೆ ಮಧ್ಯಾಹ್ನದ್ದು ಊಟ ಕೊಡ್ತಾ ಇದ್ದೇನೆ. ಮಧ್ಯಾಹ್ನ ಊಟಕ್ಕೆ ರೈಸ್, ನಾರ್ಮಲಾಗಿ ಹೆಚ್ಚಾಗಿ ನಾವು ಮಧ್ಯಾಹ್ನ ರೈಸ್ ತಿಂತೇವೆ. ಸೊ ಅವನಿಗೆ ಕೂಡ ಅದೇ ರೈಸ್, ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದೆ ಅದು, ಮತ್ತು ಸ್ವಲ್ಪ ಚಿಕನ್ ಮಾಡಿದ್ದೆ, ಅದನ್ನು ಹಾಕಿ ಕೊಡ್ತಾ ಇದ್ದೇನೆ. ಇದನ್ನು ನಾವು ಕೂಡ ತಿಂತೇವೆ, ಅವನಿಗೆ ಕೂಡ ಸೇಮ್ ಕರೀಸ್. ಖಾರ ಒಂದು ಲಿಮಿಟಲ್ಲಿ ಇರ್ತದೆ. ನಾವು ಕೂಡ ಸ್ವಲ್ಪ ಕಡಿಮೆ ಖಾರ ತಿನ್ನೋದ್ರಿಂದ ಆರಾಮಾಗಿ ಅವನು ಕೂಡ ತಿಂತಾನೆ. ಸ್ವಲ್ಪ ಖಾರ ಜಾಸ್ತಿ ಆಗಿದರೆ ನಾನೇನಾದರೂ ಬೇರೆ ಮಾಡಬೇಕಾಗ್ತದೆ. ಆದರೆ ಇವತ್ತು ಸೇಮ್ ಕರಿ, ಸೊ ಸಿಂಪಲಾಗಿ ಆಗಿದೆ ಎಲ್ಲರದ್ದು ಲಂಚ್ ಪ್ರಿಪ್ರೇಷನ್. ನೆಕ್ಸ್ಟ್, ಎಸ್, ನೆಕ್ಸ್ಟ್ Coco cat cut the cake. Dara dolphin likes a donut. Show me Remo rabbit. Where is Remo rabbit? Remo rabbit rides a red car. Wow, super, high five. Very good. Very good. Great job. Show me. Momo monkey makes a mess. Momo monkey makes a mess. Where is it? Momo monkey makes a mess. Where is it? Wow, super. High five. Great job. Very good. Shall we eat food? Lunch. Chicken, rice. Come. Come. Dun-dun-dun. What is that? Chicken. Chicken. Bukka? Yes. Green color.
Yes, rich guy. High five. High five. Very good. Tin. Chicken. Only chicken. Put my. ಪ್ಲೇಟ್ ಖಾಲಿಯಾಗುವವರೆಗೆ ಅಪರೂಪಕ್ಕೆ ಊಟ ಮಾಡ್ತಾನೆ. ಇಲ್ಲದಿದ್ದರೆ ಒಂದು ಹೊಟ್ಟೆ ಅರ್ಧ ತುಂಬಿದಷ್ಟು ಆಗುತ್ತಲ್ವ, ಅದಾದಮೇಲೆ ಎದ್ದು ಹೋಗ್ತಾನೆ ಅಥವಾ ಅಲ್ಲೇ ಕೂತ್ಕೊಂಡು ಸ್ವಲ್ಪ ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ನಾನು ತಿನ್ನಿಸಿದರೆ ಆಯಿತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕಿರ್ತೇನೆ ಪ್ಲೇಟಲ್ಲಿ, ಯಾಕಂದರೆ ಮಕ್ಕಳು ತಿನ್ನುವಾಗ ಅಲ್ಲಿ ಇಲ್ಲಿ ಬಿದ್ದು ಸ್ವಲ್ಪ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಅಂದಾಜು ಮಾಡಿಕೊಂಡು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿರ್ತೇನೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ನಾನು ಪ್ರಾಪರಾಗಿ ನೋಟ್ ಮಾಡ್ಕೊಳ್ತೇನೆ ಅವನು ಎಷ್ಟು ತಿಂದ, ಎಷ್ಟು ವೇಸ್ಟ್ ಮಾಡಿದ ಅಂತ ಹೇಳಿ. ಅವನಿಗೆ ಹೊಟ್ಟೆ ತುಂಬಿದೆ, ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲ ಅವನ ಹೊಟ್ಟೆಗೆ ಸೇರಿದೆ. ಟಿಪ್ ಏನಂದರೆ, ವೇಸ್ಟ್ ಆದಂತಹ ಫುಡ್ ನೋಡಿದರೆ ಗೊತ್ತಾಗುತ್ತಲ್ವ ಹೊಟ್ಟೆಗೆ ಎಷ್ಟು ಹೋಗಿದೆ ಅಂತ ಹೇಳಿ, ಅಷ್ಟೇ ನೋಡಿಕೊಂಡು ಕೊಟ್ಟರೆ ಆಯಿತು. Numbers. Birds. Count monthly. 1, 2, 3, 4, 5, 6, 7, 8. 1, 2, 3, 4, 5. Sorry, monthly. 1, 2, 3, 4, 5, 6, 7. 7. Where is 7? Yeah. Yay! Super! 7. Very good. And then 2. T-W-O. T-W-O. 2. And then 4. Huh? And baby. Apple. Apple, yes. What is this? Thing. Just light up. T-I-A-I-N. Thing. What is this? Cat. Cat. O-N-E. Cat. 1. O-N-E 1. O-N-E 1. ಈಗ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದಕ್ಕಿಂತ ಜಾಸ್ತಿ ಹೀಗೆ ಯೂಸ್ ಆಗ್ತದೆ. ಅಂದರೆ ಅವನು ಕೇಳ್ತಾನೆ ಇದೇನು ಅಂಥೇಳಿ, ಅಥವಾ ನಾವು ಅವನಿಗೆ ಕೇಳ್ತೇವೆ. ಆ ಥರನೇ ಏನು ಯೂಸ್ ಆಗ್ತಾ ಇದೆ. ಫಾಸ್ಟಾಗಿ ತೋರಿಸೋದು ಅದೆಲ್ಲ ಕಾಲ ಮುಗ್ದೋಗಿದಾಗೆ ಆಗಿದೆ ಇವಾಗ. ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸಲ್ಲಿ ಏನೆಲ್ಲ ಪಿಕ್ಚರ್ಸ್ ಇರುತ್ತಲ್ವ ಅದನ್ನು ಡ್ರಾ ಮಾಡಿ ಅಂತ ಹೇಳ್ತಾನೆ. ನನಗೆ ಅಷ್ಟೊಂದು ನೀಟಾಗಿ ಎಲ್ಲ ಡ್ರಾ ಮಾಡೋದಕ್ಕೆ ಬರೋದಿಲ್ಲ. ಈ ಮ್ಯಾಂಗೋ, ಆ್ಯಪಲ್, ಬಾಲ್ ಎಲ್ಲ ಮಾಡೋದಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಅವನು ಹಮ್ಮಿಂಗ್ ಬರ್ಡ್ ಮಾಡಿ, ಏನು ದೊಡ್ಡದೇ ಹಾರ್ನ್ ಬಿಲ್ ಮಾಡಿ, ಪಿಜನ್ ಮಾಡಿ ಎಲ್ಲ ಕೇಳ್ತಾನೆ. ಅಷ್ಟೊಂದೆಲ್ಲ ಚೆನ್ನಾಗಿ ಡ್ರಾಯಿಂಗ್ ಮಾಡಲಿಕ್ಕೆ ಬರುವಷ್ಟು ನಾನು ಆರ್ಟಿಸ್ಟ್ ಅಲ್ಲ. ಆದರೆ ಲಕ್ಕಿ ಏನಂದರೆ ಅಲ್ಲಿ ನಾನು ಮಾಡಿರುವಂತಹ ಪಿಕ್ಚರ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಅದೊಂದು ನನ್ನ ಮರ್ಯಾದೆ ಉಳಿದಿದೆ ಅಂತ ಅನ್ನಿಸ್ತದೆ. ಇದು ಅವನು ನನಗೆ ಹಾರ್ನ್ ಬಿಲ್ ಮಾಡೋದಕ್ಕೆ ಹೇಳಿದ್ದ, ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಇಷ್ಟೇ. ಅಂದರೆ ಅವನು ಹೇಳ್ತಿದ್ದ ಒಂದು ಫ್ಲ್ಯಾಶ್ ಕಾರ್ಡ್ ಇಟ್ಕೊಂಡು ಸೇಮ್ ಅಂತ ಹೇಳ್ತಿದ್ದ. ನನಗೆ ನೋಡಿದರೆ ಗೊತ್ತಾಗ್ತಿದ್ದು 100% ಬೇರೆ ಅಂತ ಹೇಳಿ. ಆದರೆ ನಾವೇನೋ ಒಂದು ಚಿತ್ರ ಬಿಡಿಸಿ ತೋರಿಸಿದಾಗ ಅವ್ರಿಗೆ ಕೂಡ ಇಂಟ್ರೆಸ್ಟ್ ಬರುತ್ತಲ್ವ, ಈ ಥರ ನಾವು ಮಾಡಬಹುದು
ನಾನು ಕೂಡ ಅದನ್ನು ಟ್ರೈ ಮಾಡಬೇಕು ಅಂತ ಹೇಳಿ ಎಲ್ಲ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ ಮಾತ್ರ ಅವನ ಜೊತೆ ಕೂತ್ಕೊಂಡು ಈ ಥರ ಟೈಮನ್ನು ಕಳೀತೇನೆ. ಅವನು ಕೂಡ ಕೆಲವೊಂದು ಪಿಕ್ಚರ್ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವತ್ತಾದರೂ ಅದನ್ನು ಕೂಡ ಶೇರ್ ಮಾಡ್ತೇನೆ. ಅಂದರೆ 2 ವರ್ಷ ಆ ಕಡೆ ಈ ಕಡೆ ಸ್ವಲ್ಪ ಇರುವಂತಹ ಮಕ್ಕಳದ್ದು ಏನು ಪ್ಲೇ ಟೈಮ್ ಆಗಿರಬಹುದು, ಅವ್ರದ್ದು ರೂಟೀನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವಾಗ 1-1.5 ವರ್ಷದವರೆಗೆ ಬೇರೆ ಥರ ಆಡ್ತಾರೆ. 1.5 ವರ್ಷ ಆದಮೇಲೆ ಸ್ವಲ್ಪ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ. 2 ವರ್ಷ ಆಗುವಾಗ ಯಾವ ಥರ ಇರುತ್ತೆ ಅಂತ ಹೇಳಿ ಡೀಟೇಲಾಗಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಂದರೆ ನಿಮ್ಗೆ ಗೊತ್ತು, 5 ಡೇಸ್ ಬ್ಯಾಕ್ ಅಷ್ಟೇ ಅವನಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ಇವಾಗ ಹೇಗೆ ಆಟಾಡ್ತಾನೆ, ಅವನು ಹೇಗೆ ಟಾಯ್ಸನ್ನು ಯೂಸ್ ಮಾಡ್ತಾನೆ ಅಂತ ಹೇಳಿ ನೀಟಾಗಿ ಗೊತ್ತಾಗುತ್ತೆ ಈ ಥರ ಎಲ್ಲ ವೀಡಿಯೋಸ್ ಇದ್ದರೆ ಅಲ್ವಾ. ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಈಗ ಅವನಿಗೆ ರೀಸೆಂಟಾಗಿ ಬ್ಲಾಗ್ಸ್ ಮೇಲೆ ಕೂಡ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಬ್ಲಾಗ್ಸ್ ಆಡೋದಕ್ಕಿಂತ ಜಾಸ್ತಿ ಈ ಥರ ಒಂದು JCB ಹಿಡ್ಕೊಂಡು ಅದನ್ನು ಟ್ರಕ್ಕಿಗೆ ಹಾಕೋದು, ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಇದೇ ನಡೀತಾ ಇರುತ್ತೆ ಯಾವಾಗಲೂ. ಈ ಬ್ಲಾಗ್ಸ್ ಮಾತ್ರ ಅವ್ನು ತೆಗೆದಾಗ ನಮಗೆ ಅದನ್ನು ಹೆಕ್ಕಿ ಡಬ್ಬದಲ್ಲಿ ಹಾಕಿಡೋದು ಒಂದು ದೊಡ್ಡ ಕೆಲಸನೇ ಅಂತ ಹೇಳಬೇಕು. ಇನ್ನು ಡೈರೆಕ್ಟಾಗಿ ನಾನು ನೈಟ್ ಅವನ ಫುಡ್ ರೂಟೀನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನೈಟ್ ಅವನಿಗೆ ಸ್ವಲ್ಪ ರೈಸ್ ಮತ್ತು ಸ್ವಲ್ಪ ಏನು ಪಲ್ಯ ಇತ್ತು, ಹೀರೆಕಾಯಿ ಪಲ್ಯ, ಅದನ್ನೇ ಹಾಕಿ ಕೊಟ್ಟೆ. ನೈಟ್ನ ಫುಡ್ ನಾನು ಸ್ವಲ್ಪ ಬೇಗ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ, ಮತ್ತು ಹೊಟ್ಟೆ ತುಂಬ ಅಲ್ಲ, ಸ್ವಲ್ಪ ಕಡಿಮೆ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ಆ್ಯಕ್ಚುಲಿ ನಾನಿವಾಗ ಅವನಿಗೆ ಬ್ರೆಸ್ಟ್ ಫೀಡಿಂಗನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥ ಒಂದು ಸ್ಟೇಜಲ್ಲಿದ್ದೇನೆ. ಅದರದ್ದು ಒಂದು ಕಂಪ್ಲೀಟ್ ವಿಡಿಯೋ ನಾನು ಫ್ಯೂಚರಲ್ಲಿ ಹಾಕ್ತೇನೆ ನನ್ನ ಈ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ. ಸೊ ಅದಕ್ಕೋಸ್ಕರ ನಾವು ನೂರಾರು ರೀತಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಬಹುದು ರೂಟೀನನ್ನು. ಅದಕ್ಕೋಸ್ಕರ ನಾನು ಒಂದು ಪಾಯಿಂಟ್ ಏನು ನೋಡ್ಕೊಳ್ಳೋದಂದರೆ, ಒಂದು ಡಿನ್ನರ್ ಸ್ವಲ್ಪ ಬೇಗ ಮುಗಿಸೋದು, ಮತ್ತು ತುಂಬ ಹೆವಿ ಅಲ್ಲ, ಸ್ವಲ್ಪ ಕಡಿಮೆ ಕೊಡೋದು, ಮತ್ತು ರಾತ್ರಿ ಅವನು ಮಲಗುವ ಟೈಮಿಗೆ ಇನ್ನೊಂದು ಮೀಲ್ ಪ್ಲ್ಯಾನ್ ಮಾಡಿದ್ದಾನೆ. ಮೊದಲೆಲ್ಲ ನಾನೇನಾದರೂ ಸ್ವಲ್ಪ ಕೊಡ್ತಿದ್ದೆ ಅವನಿಗೆ ಮಲಗುವ ಮೊದಲು, ಅಂದರೆ ಸ್ವಲ್ಪ ಬನಾನಾ ಆಗಿರ್ಬೋದು, ಏನಾದರೂ ಸ್ವಲ್ಪ ಕೊಡ್ತಿದ್ದೆ. ಇವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಂದರೆ ರಾತ್ರಿ ಅವನಿಗೆ ಹಸಿವಾಗಬಾರ್ದು ಅನ್ನುವ ಒಂದು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಈ ಥರ ಮಾಡ್ತೇನೆ. ಏನಾರು ಶವ್ ಪಾಯಸ. ಇದು ಕಂಪ್ಲೀಟ್ಲಿ ಸಿಂಪಲ್ ರೆಸಿಪಿ. ಸ್ವಲ್ಪ ಸಾಬುದಾನ ನೆನೆಸಿಟ್ಟಿದ್ದೆ, ಅದನ್ನು ನೀರು ಹಾಕಿ ಕುಕ್ ಮಾಡೋದು, ಅದಾದಮೇಲೆ ಸ್ವಲ್ಪ ಹಾಲು ಹಾಕೋದು. ನಾನು ಮಾಡಿರೋದು ಇಷ್ಟೇ ಇವತ್ತು. ಕೆಲವೊಂದು ಸಲ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ತೇನೆ, ಬೇರೆ ಏನು ಹಾಕೋದಿಲ್ಲ ಜಾಸ್ತಿ. ಬೆಲ್ಲ, ಸಕ್ಕರೆ ಏನು ಹಾಕದಿದ್ರೂ ಪಾಪ ಇಷ್ಟಪಟ್ಟು ತಿಂತಾನೆ. ಹಾಲಿದ್ದು ಟೇಸ್ಟ್ ಇರುತ್ತಲ್ವ, ಸೊ ಇಷ್ಟ ಆಗುತ್ತೆ ಅವನಿಗೆ, ಅಭ್ಯಾಸ ಇದೆ, ಸಪ್ಪೆ ತಿಂದು ಆರಾಮಾಗಿ ತಿಂತಾನೆ. ಇದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ಡಸ್ಟ್ಬಿನ್ ಹೊರಗಡೆ ಇಡೋದಿತ್ತು, ಅದಕ್ಕೋಸ್ಕರ ಕೆಳಗೆ ಹೋಗಿದ್ವಿ. ಮಳೆ ಬಂದಿತ್ತು, ಅವನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡ್ತಾ ಇದ್ದೇವೆ. ಒಂದು 5-10 ನಿಮಿಷ ಇದ್ವಿ ಅಷ್ಟೇ. ಆ್ಯಕ್ಚುಲಿ ಹನಿ ಮಳೆ ಬರೋದಕ್ಕೆ ಮತ್ತೆ ಶುರುವಾಯಿತು. ಏನು ಪ್ರಾಬ್ಲಮ್ ಆಗೋದು ಬೇಡ ಅಂಥೇಳಿ ಟಕ್ ಅಂತ ರಿಟರ್ನ್ ಬಂದ್ವಿ. ಜಾಸ್ತಿ ಅವನು ಕೂಡ ಏನು ಕಿರಿಕಿರಿ ಮಾಡಲಿಲ್ಲ, ಮಳೆ ಹನಿ ಬೀಳ್ತಾ ಇತ್ತು ಅಲ್ವಾ, ಸೊ ಬೇಡ ರಿಟರ್ನ್ ಹೋಗುವ ಅಂತ ಹೇಳಿದಾಗ ಆರಾಮಾಗಿ ಬಂದ. ಇನ್ನೊಂದು ಏನಂದರೆ ಬ್ರಷಿಂಗ್ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ಅವರಿಗೊಂದು ರುಟೀನ್ ಅಂತ ಹೇಳಿ ಗೊತ್ತಿರಬೇಕು. ಸೊ ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ ಬ್ರಷ್ ಮಾಡಿಸ್ತೇನೆ. ನನಗೆ ಮಾರ್ನಿಂಗ್ ಬ್ರಷ್ ಮಾಡಲಿಲ್ಲ ಅಂದ್ರೂ ಕೆಲವೊಮ್ಮೆ ಪರವಾಗಿಲ್ಲ ಅಂತ ಅನ್ನಿಸ್ತದೆ, ಬಟ್ ನೈಟ್ ಮಾತ್ರ ನಾವು ಅವರಿಗೆ ಬ್ರಷ್ ಮಾಡುವಂಥ ರೂಟೀನನ್ನು ಹೇಳಿಕೊಡಬೇಕು. ಮಾರ್ನಿಂಗ್ ಆದರೆ ನಾರ್ಮಲಾಗಿ ಹೆಚ್ಚಾಗಿ ಮಕ್ಕಳು ಮಾಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ನೈಟ್ ಅವರಿಗೆ ಅಭ್ಯಾಸ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇವಾಗ 1 ವರ್ಷದ ನಂತರ ನಾನು ಬೇಗನೆ ಶುರು ಮಾಡಿದ್ದೆ, 1 ವರ್ಷದಲ್ಲೇ. ಇವಾಗ ಅಂದರೆ ಸುಮಾರು ಹಲ್ಲುಗಳೆಲ್ಲ ಬಂದಿದ್ದಾವೆ ಅಲ್ವಾ, ಸೊ ಕ್ಲೀನಾಗಿ ಇಡೋದು ತುಂಬ ಮುಖ್ಯ ಆಗುತ್ತೆ. ಇದೊಂದು ಹೊಸದು ಶುರುವಾಗಿದೆ. ಬ್ರಷ್ ಆದಮೇಲೆ ಅವನೇ ಮೇಲೆ ಹತ್ತಿ ನೀರು ಕುಡಿಯುವಂತಹ ಒಂದು ಕ್ರೇಜ್. ಆ್ಯಕ್ಚುಲಿ ನೀರು ಕುಡಿಯೋದಕ್ಕಿಂತ ಜಾಸ್ತಿ ಇಲ್ಲಿ ವೇಸ್ಟ್, ಅದರ ಜೊತೆಗೆ ಅವನಿಗೆ ಆಟ. ಏನೋ ನನಗೆ ಕೂಡ ಕೆಲವೊಂದು ಕೆಲಸ ಆಗಬೇಕಲ್ವ, ಬ್ರಷ್ ಮಾಡಿ ಆದಮೇಲೆ ಬಾಯೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ನೀರು ಕುಡಿಯುವ ಅಂತ ಹೇಳಿ ನಾನು ಶುರು ಮಾಡಿದ್ದು. ಅದು ಈ ರೀತಿ ಎಂಡ್ ಆಗ್ತಾ ಇದೆ, ಅಂದರೆ ಈ ರೀತಿ ಪ್ರಾಸೆಸ್ ಆಗ್ತಾ ಇದೆ. ಇನ್ನು ಹೇಗೆ ಎಂಡ್ ಮಾಡಬೇಕು ಇದನ್ನಂತ ನೋಡಬೇಕು. ಯಾಕಂದರೆ ಕೆಲವೊಂದನ್ನು ನಾವು ಆರಾಮಾಗಿ ಶುರು ಮಾಡ್ತೇವೆ, ಎಂಡ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಮೇಲೆ ಹತ್ತಿ ನೀರು ಕುಡಿಯುವಾಗ ಬಾಯಿಗೆ ಹೋಗೋದಕ್ಕಿಂತ ಜಾಸ್ತಿ ಬಟ್ಟೆಗೆ ಬೀಳೋದು, ಕೆಳಗಡೆ ಬೀಳೋದು ಇದೇ ಇರುತ್ತೆ. ಜಾಸ್ತಿ ಏನು ಬಾಯಾರಿಕೆ ಆಗಿರೋದಿಲ್ಲ, ಯಾಕಂದರೆ ಅದಕ್ಕಿಂತ ಸ್ವಲ್ಪ ಮುಂದೆನೇ ನಾನೇನಾದರೂ ಫುಡ್ ಕೊಟ್ಟಿರ್ತೇನಲ್ವ. ಸೊ ಆದ್ರೂ ಒಂಥರ ಏನೋ ರೂಟೀನ್ ಆಗಿದೆ, ಅವನಿಗೆ ಕ್ರೇಜ್ ಆಗಿ ಸ್ಟಾರ್ಟ್ ಆಗಿದೆ ಅದು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮೈ ತೊಳಿತೇನೆ. ನೈಟ್ ಮಕ್ಕಳಿಗೆ ಮೈ ತೊಳೆದು ಮಲಗಿಸಿದ್ರೆ ತುಂಬ ಒಳ್ಳೆಯದು, ಅವರಿಗೆ ಕೂಡ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೆ
ತುಂಬ ಓಡಾಡೋದು ಆಟ ಆಡೋದೆಲ್ಲ ಇರುತ್ತಲ್ವ. ಅದಾದಮೇಲೆ ಫ್ರೆಶ್ ಆಗಿ ನಿದ್ದೆ ಮಾಡಬೇಕು, ಆರಾಮಾಗಿ ಫೀಲ್ ಆಗಬೇಕಂದ್ರೆ ಅವರಿಗೆ ಸ್ವಲ್ಪ ಮೈಯನ್ನು ವಾಶ್ ಮಾಡಬೇಕು. ಖಾಲಿ ನೀರಲ್ಲ ವಾಶ್ ಮಾಡ್ತೇನೆ ನಾನು, ಸೋಪ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ರಾತ್ರಿ ಜಸ್ಟ್ ನೀರು ಹಾಕಿ ಮೈಯನ್ನು ವಾಶ್ ಮಾಡ್ತೇನೆ ಅಷ್ಟೇ. ಇದಾದಮೇಲೆ ಇಲ್ಲಿ ಒಂದು ರೂಟೀನ್ ಚೇಂಜ್ ಆಗ್ತಾ ಇದೆ. ಮೊದಲೆಲ್ಲ ಮಲಗಿಸುವಾಗ ಫೀಡ್ ಮಾಡ್ತಾಯಿದ್ದೆ, ಇವಾಗ ಅದನ್ನು ಕಂಪ್ಲೀಟ್ ಅಲ್ಲ, ಚೇಂಜ್ ಮಾಡ್ತಾ ಇದ್ದೇನೆ. ರೂಟೀನ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸೊ ಬುಕ್ ಕೊಡೋದನ್ನು ಇಲ್ಲಿ ಕೂಡ ಶುರು ಮಾಡಿದ್ದೇನೆ. ಆ್ಯಕ್ಚುಲಿ ನೈಟ್ ಟೈಮ್ ಮೊದಲು ಕೂಡ ಸ್ವಲ್ಪ ಬುಕ್ಸ್ ನೋಡ್ತಾ ಇದ್ದ ಸ್ನಾನ ಮಾಡಿ ಬಂದಾದಮೇಲೆ. ಆದರೆ ಮತ್ತೆ ನಿದ್ದೆ ಮಾಡುವಾಗ ಫೀಡ್ ಮಾಡಬೇಕಾಗಿತ್ತು. ಬಟ್ ಇವಾಗ ನಿದ್ದೆ ಬರುವವರೆಗೆ ಎಲ್ಲ ರೂಟೀನ್ ಚೇಂಜ್ ಆಗಿದೆ, ಬೇರೆ ಏನಾದರೂ ಮಾಡ್ತಾ ಇರಬೇಕು ಅಷ್ಟೇ. ಮಕ್ಕಳೇನಾದರೂ ಒಂದು ಒಳ್ಳೆಯ ರುಟೀನನ್ನು ಅಳವಡಿಸ್ಕೊಳ್ಬೇಕು ಅವರ ಜೀವನದಲ್ಲಿ ಅಂತಿರುವಾಗ ನಾವು ಕೂಡ ಅದನ್ನು ಫಾಲೋ ಮಾಡಲೇಬೇಕಾಗ್ತದೆ. ಸೊ ಅವನ ಜೊತೆ ನಾನು ಕೂಡ ಕೂತ್ಕೊಂಡು ಒಂದು ಬುಕ್ಕನ್ನು ಓದ್ತಾ ಇದ್ದೇನೆ ಇಲ್ಲಿ. ನನಗೆ ಆ್ಯಕ್ಚುಲಿ 1 ಪೇಜಿಗಿಂತ ಜಾಸ್ತಿ ಓದೋದಕ್ಕಾಗೋದಿಲ್ಲ ಅವನು ಪಕ್ಕದಲ್ಲಿರುವಾಗ. ಆದ್ರೂ ಅವನಿಗೆ ಸ್ವಲ್ಪ ಗೊತ್ತಾಗಬೇಕಲ್ಲ ಅಂತ ಹೇಳಿ ಅವನ ಜೊತೆ ಇರುವಾಗ ಓದ್ತೇನೆ ಅಷ್ಟೇ. ಅವನು 1-2 ಬುಕ್ ಹಿಡ್ಕೊಂಡು ನೋಡ್ತಾನೆ, ನಾನು ಕೂಡ ಒಂದು ಬುಕ್ ಹಿಡ್ಕೊಂಡು ಕೂತ್ಕೊಂಡಿರ್ತೇನೆ. ಇದು ನಾನು ಓದೋದು ಮಾತ್ರ ಸತ್ಯ, ಅಂದರೆ ಬುಕ್ ಓದಬೇಕು ಅಂತಲೇ ಇಷ್ಟಪಟ್ಟು ಓದೋದು, ಆದರೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೇನೆ ಅಷ್ಟೇ. ಮತ್ತೇನೆಂದರೆ ಅವನು ಮಲ್ಕೊಂಡಾಗ ಅಥವಾ ನನಗೇನಾದರೂ ಫ್ರೀ ಟೈಮ್ ಇರುವಾಗ ನಾನು ಆ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಅವನಷ್ಟಕ್ಕೆ ಓದ್ತಾ ಇರ್ತಾನೆ. ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಬೋರ್ ಆಗುತ್ತೆ, ಅಂದರೆ ನನಗೆ ಕೂಡ ಗೊತ್ತಾಗುತ್ತೆ, ಓಕೆ ಅವನಿಗೆ ನಿದ್ದೆ ಬರ್ತಾ ಇದೆ ಅಂತ ಗೊತ್ತಾಗುತ್ತಲ್ವ. ಸೊ ಆಗ ನಾನೇನು ಮಾಡ್ತೀನಿ, ನನ್ನ ಬುಕ್ಕನ್ನು ಸೈಡಿಗಿಟ್ಟು ಅವನಿಗೆ ಸ್ಟೋರಿ ಹೇಳೋದು ಅಥವಾ ಅವನಿಗೆ ನಾನು ಏನು ಮಾಡಬೇಕು ಅಂತ ಇರುತ್ತಲ್ವ ಅವನ ಮನಸ್ಸಲ್ಲಿ, ಅದನ್ನು ತಿಳ್ಕೊಂಡು ಅದೇ ಥರ ನಡ್ಕೊಳ್ತೇನೆ. ಓನ್ಲಿ ಪಾಯಿಂಟ್ ಈಸ್ ಅವನಿಗೆ ಹಳೆಯ ರೂಟೀನ್ ಮರೆತು ಹೋಗಬೇಕು ಆ್ಯಂಡ್ ಇದು ಹೊಸ ರೂಟೀನನ್ನು ಅವನು ಅಭ್ಯಾಸ ಮಾಡಿಕೊಳ್ಬೇಕು ಅಷ್ಟೇ. Which is that book? Daddy book. Dorothy. Book? Mommy. Mama. ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಲಗಿಸಿ ಆದಮೇಲೆ ಬೆಳಗ್ಗೆ 5 ಗಂಟೆಗಿಂತ ಮೊದಲೇ ಎದ್ದಿದ್ದಾರೆ ನಮ್ಮ ಸರ್. ಮತ್ತೆ ಮಲಗಿಸೋದಕ್ಕೆ ಸುಮಾರು ಪ್ರಯತ್ನ ಪಟ್ವಿ, ಆದರೆ ನಾವು ಸಕ್ಸಸ್ ಆಗಲಿಲ್ಲ. ಆ ಒಂದು ಕಂಪ್ಲೀಟ್ ನಿದ್ದೆ ಆದಾಗ ಆಗಿತ್ತು ಅವನಿಗೆ. ಸೊ ಎದ್ದುಬಿಟ್ಟಿದ್ದಾನೆ. ರೂಟೀನ್ ಚೇಂಜ್ ಆಗುವಾಗ ತುಂಬ ಚೇಂಜಸ್ ಇರುತ್ತೆ ಈ ಥರ ನಮ್ಮ ರೂಟೀನಲ್ಲಿ ಕೂಡ. ಸೊ ನಾವು ಕೂಡ ಇಬ್ಬರು ಎದ್ದಿದ್ದೇವೆ. ನಾನು ಒಬ್ಬಳು ಎದ್ದರೆ ಕೂಡ ಅವನಿಗೆ ಸಮಾಧಾನ ಆಗೋದಿಲ್ಲ, ಅವನ ಜೊತೆ ಆಟ ಆಡೋದಕ್ಕೆ ಒಬ್ಬರು ಬೇಕು, ಮತ್ತು ಏನಾದರೂ ಮಾಡಿ ಕೊಡೋದಕ್ಕೆ ನಾನು ಎದ್ದೇಳಬೇಕಲ್ವ. ಸೊ ಇಬ್ಬರು ಎದ್ದಿದ್ದೇವೆ. ಅಪರೂಪಕ್ಕೆ ನಾನು ಈ ಥರ ಹೇಳ್ತೇನೆ, ಇಲ್ಲದಿದ್ದರೆ ಧೀರಜ ಈ ಟೈಮಿಗೆ ಎದ್ದು ಅವನಿಗೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಕೊಟ್ಟು ಮತ್ತೆ ಮಲಗಿಸ್ತಾರೆ. ನಾನಿವತ್ತು ಎದ್ದು ಬೆಳಗಿನ ತಿಂಡಿ ಕೂಡ ರೆಡಿ ಮಾಡ್ತಾ ಇದ್ದೇನೆ. ನನಗೆ ಕೂಡ ನಿದ್ದೆ ಬಂದಿಲ್ಲ, ಅದಕ್ಕೋಸ್ಕರ ಬೇಗ ಎದ್ದುಬಿಟ್ಟೆ. ಆ್ಯಂಡ್ ಇಲ್ಲಿ ನಾನು ರವೆ ದೋಸೆ ಮಾಡ್ತಾ ಇದ್ದೇನೆ, ರವೆ ರೊಟ್ಟಿ ಅಂತ ಕೂಡ ಹೇಳಬಹುದು. ನಮಗೆ ಕೂಡ ಅದೇ ಬ್ರೇಕ್ಫಾಸ್ಟಿಗೆ ತಿಂಡಿ ಇವತ್ತು, ಅವನಿಗೆ ಕೂಡ ಸೇಮ್. ಸೊ ಬೆಳಗ್ಗೆ ಎದ್ದು ಅವನಿಗೊಂದು ರೆಡಿ ಮಾಡಿ ಕೊಟ್ಟು ಅವನಿಗೆ ಸ್ವಲ್ಪ ತಿನ್ನಿಸಿ ಮತ್ತು ಮಲಗಿಸೋದು ನಮ್ಮ ಪ್ಲ್ಯಾನ್. ಸಕ್ಸಸ್ ಆದರೆ ಸಕ್ಸಸ್, ಇಲ್ಲದಿದ್ದರೆ ಫೇಲ್ಯೂರ್. ಮತ್ತು ಸ್ವಲ್ಪ ಹೊತ್ತು ಅವನ ಜೊತೆ ಆಟಾಡ್ತಾ ಇರಬೇಕು ಅಷ್ಟೇ. ಅವನಿಗೆ ಸ್ವಲ್ಪ ಹಾಲು ಕೂಡ ಬಿಸಿ ಮಾಡಿ ಇಟ್ಟಿದ್ದೇನೆ. ಚಟ್ನಿ ಸಾಂಬಾರೆಲ್ಲ ಮಾಡೋದಕ್ಕೆ ಕೂಡ ಅಷ್ಟೊಂದು ಟೈಮ್ ಇರಲಿಲ್ಲ. ಜೊತೆಗೆ ಅವನು ತಿನ್ನದಿದ್ದರೆ ಸುಮ್ಮನೆ ವೇಸ್ಟ್ ಅಲ್ವ, ಹಾಲಲ್ಲಿ ಆರಾಮಾಗಿ ತಿಂತಾನೆ, ಅದೇನು ಬೇಜಾರಿಲ್ಲ ಅವನಿಗೆ. ಸೊ ಇಂಥದ್ದೇನಾದರೂ ಇರುವಾಗ ನಾನು ಕೂಡ ಹಾಗೆ ಕೊಡ್ತೇನೆ ಹಾಲಲ್ಲಿ. ಇಲ್ಲಿ ದೋಸೆ ಅಥವಾ ಆಮ್ಲೆಟ್ ಏನಾದರೂ ಮಾಡುವಾಗ ಅದನ್ನು ತೆಗೆಯೋದಕ್ಕೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಶುರುವಾಗಿದೆ ಇವಾಗ. ನಾನು ತೆಗಿತೇನೆ ಅಂತ ಕೇಳೋದು. ಅವನನ್ನು ಫ್ರೀಯಾಗಿ ಬಿಡುವಷ್ಟು ದೊಡ್ಡವನಲ್ಲ, ನಾವೇ ಪಕ್ಕದಲ್ಲಿ ಇರಬೇಕು. ಆ್ಯಂಡ್ ಅವನ ಇಂಟ್ರೆಸ್ಟನ್ನು ಕೂಡ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಅಂಥೇಳಿ ಹಾಗೆ ಎತ್ಕೊಂಡು ಅವನಿಗೆ 1-2 ದೋಸೆ ತೆಗಿಯೋದಕ್ಕೆ ಹೆಲ್ಪ್ ಮಾಡ್ತೇನೆ ಯಾವಾಗಲೂ.
ಫಸ್ಟ್ ಪೀಸ್ ಕೊಂಡೋಗಿ ಅವನ ಪಪ್ಪನಿಗೆ ಕೊಡ್ತಾನೆ. ಇದು ಯಾವಾಗಲೂ ಇರುತ್ತೆ. ಸ್ವಲ್ಪ ಹೊಟ್ಟೆ ತುಂಬಿಸಿದ್ವಿ. ನಾನು ಮಾಡಿ ಕೊಟ್ಟಿದ್ದೆ. ಒಂದು ಸ್ವಲ್ಪ ಧೀರಜ್ ತಿನ್ನಿಸಿದ್ರು. ಅದಾದಮೇಲೆ ನಾನು ಸ್ವಲ್ಪ ತಿನ್ನಿಸಿದೆ. ಅವನದು ಹೊಟ್ಟೆ ತುಂಬಿತ್ತು ಅಂತ ಗೊತ್ತಾದ ಮೇಲೆ ಧೀರಜ್ ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 6 ಗಂಟೆ ಆಗಿದೆ. ನಿಮಗೆ ಮೇಲೆ ಅಲ್ಲಿ ಕ್ಲಾಕ್ ಕೂಡ ಕಾಣ್ತಾ ಇರಬಹುದು. ಅದಕ್ಕೋಸ್ಕರ ನಾನು ಅಂದರೆ ಆ ಕ್ಲಾಕನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. 6:10 ಆಗುವಾಗ ಅವನನ್ನು ಮಲಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. 6:30 ಅಷ್ಟು ಟೈಮಿಗೆ ನಿದ್ದೆ ಬಂದಿದೆ. ಆ್ಯಕ್ಚುಲಿ ಏನಂದರೆ ಅವನಿಗೆ ಹಾಡು ಹಾಕಿ ನಾವು ಮಲಗಿಸ್ತೇವೆ. ಅವನು ಮಲಗಿ ಆದಮೇಲೆ ಧೀರಜ್ ಡೈರೆಕ್ಟಾಗಿ ಎಕ್ಸಸೈಸ್ ಮಾಡೋದಕ್ಕೆ ಹೋದರು. ನಾನು ನನ್ನ ಬೇರೆ ಕೆಲಸವನ್ನು ಕಂಟಿನ್ಯೂ ಮಾಡಿದೆ. ಹೀಗಿತ್ತು ನಮ್ಮ ಒಂದು ದಿನದ ದಿನಚರಿ. ಸೊ ಇಷ್ಟೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.